ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ ಎಚ್ಚರವಾಗಿರಿ. ಈ ಬಾರಿ ನೀವು ಸ್ವಲ್ಪ ಸುರಕ್ಷತೆಯಿಂದ ಇರಿ. ಶ್ರೀಶಾಸ್ತನ ದರ್ಶನಕ್ಕಾಗಿ ಇರುಮುಡಿಯನ್ನ ಕಟ್ಟಿ ಪಂದಳ ಕಂದನನ್ನ ನೋಡೋದಕ್ಕೆ ಹೋಗುವಂತ ಯಾತ್ರಿಗಳೇ, ಶಬರಿಮಲೆಗೆ ಹೋಗುವಂತ ಯಾತ್ರಿಗಳೇ ಹುಷಾರಾಗಿರಿ. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಹುಷಾರಾಗಿರಿ. ಕೇರಳದಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ವೈರಸ್ನ ಅಟ್ಟಹಾಸ ಜೋರಾಗಿದೆ. ಕೇರಳದಲ್ಲಿ ಮೆದುಳು ಜ್ವರದಿಂದ ಸಾವು ನೋವು ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳೇ ಟೆನ್ಷನ್ ಆಗಬೇಡಿ, ಜಾಗ್ರತೆ ಮಾಡಿ, ಎಚ್ಚರಿಕೆಯನ್ನ ವಹಿಸಿ. ಇಂಥದ್ದೊಂದು ವೈರಸ್ ಈಗ ಕೇರಳದಲ್ಲಿ ಕೇಕೆ ಹಾಕ್ತಾ ಇದೆ, ಸಾವು ನೋವಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ನೀವು ಎಲ್ಲೇ ಮಾಲಾಧಾರಿಗಳಿಗೆ ಬೆಳಿಗ್ಗೆ ಒಂದು ಶ್ರೀಶಾಸ್ತನ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ನಾನ ಆಗಬೇಕು, ಸಂಜೆಗೂ ಕೂಡ ಒಂದು ಸ್ನಾನ ಆಗಬೇಕು. ಹೀಗಾಗಿ ನೀವು ಯಾವುದೇ ಕೆರೆ ಮತ್ತೊಂದು ಮಗದೊಂದು ಎಲ್ಲಾದ್ರೂ ನೀವು ಸ್ನಾನ ಮಾಡುವ ಮುನ್ನ ಸ್ವಲ್ಪ ಹುಷಾರಾಗಿರಿ. ಮೂಗಿನ ಒಳಗೆ ನೀರು ಹೋಗದ ಹಾಗೆ ನೋಡಿಕೊಳ್ಳಿ. ಸದ್ಯ ಈಗ ಕರ್ನಾಟಕದಿಂದ ಹೋಗುವವರಿಗೆ ಆತಂಕ ಎದುರಾಗಿದೆ. ಆದರೆ ಸುರಕ್ಷತೆಯಿಂದ ಇದ್ರೆ ಏನೂ ಕೂಡ ಆಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ಕೇಕೆ. ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ನೂರಾರು ಜನರಿಗೆ ವಕ್ಕರಿಸಿದೆ. 10 ಜನ ಡೆಡ್ಲಿ ಸೋಂಕಿಗೆ ಬಲಿಯಾಗಿದ್ದಾರೆ. ಈಗಾಗಲೇ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ. 2-3 ದಿನಗಳಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಬರ್ತಿದ್ದಾರೆ. ಇದೀಗ ಈ ಮಾಲಾಧಾರಿಗಳಿಗೂ ಮೆದುಳು ತಿನ್ನೋ ಅಮೀಬಾದ ಆತಂಕ ಶುರುವಾಗಿದೆ. ಹಾಗಾದ್ರೆ ಏನಿದು ಅಮೀಬಾ ಸೋಂಕು, ಹೇಗೆ ಹರಡುತ್ತೆ ಅಂತ ನೋಡುವುದಾದ್ರೆ, ನಗ್ಲೇರಿಯಾ ಫೌಲೇರಿ ಎಂಬ ಸ್ವತಂತ್ರವಾಗಿ ಬದುಕುವ ಅಮೀಬಾವಾಗಿದ್ದು, ಇದು ಬೆಚ್ಚಗಿನ ಸಿಹಿ ನೀರು, ಮಣ್ಣಿನಲ್ಲಿ ಕಂಡುಬರುತ್ತದೆ. ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಇದು ಹರಡುವುದಿಲ್ಲ. ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದ್ದು, ಮೂಗಿನಿಂದ ಪ್ರವೇಶಿಸಿ ಮೆದುಳನ್ನ ತಲುಪುತ್ತದೆ. ಮೆನಿಂಗೋ ಎನ್ಸೆಫಲೈಟಿಸ್ ಕಾಯಿಲೆ ಬರುತ್ತದೆ. ಇನ್ನು ಈ ಕಾಯಿಲೆ ಕೇರಳದಲ್ಲಿ ಹಲವರನ್ನ ಬಲಿ ಪಡೆಯುತ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ಅಯ್ಯಪ್ಪ ಭಕ್ತರಿಗಾಗಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಬಳಸಿ. ಸ್ನಾನ ಮಾಡಿದ 7 ದಿನಗಳ ಒಳಗೆ ಜ್ವರ ಬಂದ್ರೆ ಹುಷಾರ್ ಆಗಿರಬೇಕು. ಜ್ವರ, ತಲೆನೋವು, ವಾಂತಿ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಅಮೀಬಾ ಏನು ನೀರಲ್ಲಿರುವಂತ ಅಮೀಬಾ ಇದು. ಅದರಿಂದ ಅದು ನಮ್ಮ ಮೂಗಿನ ಮುಖಾಂತರ ಒಳಗಡೆ ಹೋಗಿ ಅದು ಸ್ಪ್ರೆಡ್ ಆಗುವಂತದ್ದು. ಅದರಿಂದ ಆ ಒಂದು ಈ ನದಿ ಅಥವಾ ಈಜುಕೊಳ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಅಲ್ಲಿ ನೀವು ಸ್ನಾನ ಮಾಡಕ್ ಹೋದಾಗ ನದಿಗಳಲ್ಲಿ ಅಲ್ಲಿ ಮೂಗಿನ ಹೊರಗಡೆ ನೀರು ಹೋಗದೇ ಇರೋ ತರ ನೋಡ್ಕೊಳ್ಳತಕ್ಕಂಥದ್ದು ಮಾಡಿದ್ರೆ ಅದು ಯಾವುದು ಒಂದು ಸುರಕ್ಷಿತ ಕ್ರಮ. ಮೆದುಳು ತಿನ್ನೋ ಅಮೀಬಾ ಬಗ್ಗೆ ಅಯ್ಯಪ್ಪನ ಮಾಲಾಧಾರಿಗಳು ಎಚ್ಚರ ವಹಿಸಬೇಕಿದೆ. ಪಂಪಾ ನದಿ ಸೇರಿ ಯಾವುದೇ ನದಿ, ಕೆರೆಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ. ಹುಷಾರಾಗಿ ಮಣಿಕಂಠನ ದರ್ಶನ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ ಎಚ್ಚರವಾಗಿರಿ. ಈ ಬಾರಿ ನೀವು ಸ್ವಲ್ಪ ಸುರಕ್ಷತೆಯಿಂದ ಇರಿ. ಶ್ರೀಶಾಸ್ತನ ದರ್ಶನಕ್ಕಾಗಿ ಇರುಮುಡಿಯನ್ನ ಕಟ್ಟಿ ಪಂದಳ ಕಂದನನ್ನ ನೋಡೋದಕ್ಕೆ ಹೋಗುವಂತ ಯಾತ್ರಿಗಳೇ, ಶಬರಿಮಲೆಗೆ ಹೋಗುವಂತ ಯಾತ್ರಿಗಳೇ ಹುಷಾರಾಗಿರಿ. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಹುಷಾರಾಗಿರಿ. ಕೇರಳದಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ವೈರಸ್ನ ಅಟ್ಟಹಾಸ ಜೋರಾಗಿದೆ. ಕೇರಳದಲ್ಲಿ ಮೆದುಳು ಜ್ವರದಿಂದ ಸಾವು ನೋವು ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳೇ ಟೆನ್ಷನ್ ಆಗಬೇಡಿ, ಜಾಗ್ರತೆ ಮಾಡಿ, ಎಚ್ಚರಿಕೆಯನ್ನ ವಹಿಸಿ. ಇಂಥದ್ದೊಂದು ವೈರಸ್ ಈಗ ಕೇರಳದಲ್ಲಿ ಕೇಕೆ ಹಾಕ್ತಾ ಇದೆ, ಸಾವು ನೋವಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ನೀವು ಎಲ್ಲೇ ಮಾಲಾಧಾರಿಗಳಿಗೆ ಬೆಳಿಗ್ಗೆ ಒಂದು ಶ್ರೀಶಾಸ್ತನ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ನಾನ ಆಗಬೇಕು, ಸಂಜೆಗೂ ಕೂಡ ಒಂದು ಸ್ನಾನ ಆಗಬೇಕು. ಹೀಗಾಗಿ ನೀವು ಯಾವುದೇ ಕೆರೆ ಮತ್ತೊಂದು ಮಗದೊಂದು ಎಲ್ಲಾದ್ರೂ ನೀವು ಸ್ನಾನ ಮಾಡುವ ಮುನ್ನ ಸ್ವಲ್ಪ ಹುಷಾರಾಗಿರಿ. ಮೂಗಿನ ಒಳಗೆ ನೀರು ಹೋಗದ ಹಾಗೆ ನೋಡಿಕೊಳ್ಳಿ.
ಸದ್ಯ ಈಗ ಕರ್ನಾಟಕದಿಂದ ಹೋಗುವವರಿಗೆ ಆತಂಕ ಎದುರಾಗಿದೆ. ಆದರೆ ಸುರಕ್ಷತೆಯಿಂದ ಇದ್ರೆ ಏನೂ ಕೂಡ ಆಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ಕೇಕೆ. ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ನೂರಾರು ಜನರಿಗೆ ವಕ್ಕರಿಸಿದೆ. 10 ಜನ ಡೆಡ್ಲಿ ಸೋಂಕಿಗೆ ಬಲಿಯಾಗಿದ್ದಾರೆ. ಈಗಾಗಲೇ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ. 2-3 ದಿನಗಳಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಬರ್ತಿದ್ದಾರೆ. ಇದೀಗ ಈ ಮಾಲಾಧಾರಿಗಳಿಗೂ ಮೆದುಳು ತಿನ್ನೋ ಅಮೀಬಾದ ಆತಂಕ ಶುರುವಾಗಿದೆ. ಹಾಗಾದ್ರೆ ಏನಿದು ಅಮೀಬಾ ಸೋಂಕು, ಹೇಗೆ ಹರಡುತ್ತೆ ಅಂತ ನೋಡುವುದಾದ್ರೆ, ನಗ್ಲೇರಿಯಾ ಫೌಲೇರಿ ಎಂಬ ಸ್ವತಂತ್ರವಾಗಿ ಬದುಕುವ ಅಮೀಬಾವಾಗಿದ್ದು ಇದು ಬೆಚ್ಚಗಿನ ಸಿಹಿ ನೀರು, ಮಣ್ಣಿನಲ್ಲಿ ಕಂಡುಬರುತ್ತದೆ. ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಇದು ಹರಡುವುದಿಲ್ಲ. ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದ್ದು ಮೂಗಿನಿಂದ ಪ್ರವೇಶಿಸಿ ಮೆದುಳನ್ನ ತಲುಪುತ್ತದೆ. ಮೆನಿಂಗೋ ಎನ್ಸೆಫಲೈಟಿಸ್ ಕಾಯಿಲೆ ಬರುತ್ತದೆ. ಇನ್ನು ಈ ಕಾಯಿಲೆ ಕೇರಳದಲ್ಲಿ ಹಲವರನ್ನ ಬಲಿ ಪಡೆಯುತ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ಅಯ್ಯಪ್ಪ ಭಕ್ತರಿಗಾಗಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಬಳಸಿ. ಸ್ನಾನ ಮಾಡಿದ 7 ದಿನಗಳ ಒಳಗೆ ಜ್ವರ ಬಂದ್ರೆ ಹುಷಾರ್ ಆಗಿರಬೇಕು. ಜ್ವರ, ತಲೆನೋವು, ವಾಂತಿ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಅಮೀಬಾ ನೀರಲ್ಲಿರುವಂತ ಅಮೀಬಾ ಇದು. ಅದರಿಂದ ಅದು ನಮ್ಮ ಮೂಗಿನ ಮುಖಾಂತರ ಒಳಗಡೆ ಹೋಗಿ ಅದು ಸ್ಪ್ರೆಡ್ ಆಗುವಂತದ್ದು. ಅದರಿಂದ ಆ ಒಂದು ಈ ನದಿ ಅಥವಾ ಈಜುಕೊಳ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಅಲ್ಲಿ ನೀವು ಸ್ನಾನ ಮಾಡಕ್ ಹೋದಾಗ ನದಿಗಳಲ್ಲಿ ಅಲ್ಲಿ ಮೂಗಿನ ಒಳಗಡೆ ನೀರು ಹೋಗದೇ ಇರೋ ತರ ನೋಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಅದು ಒಂದು ಸುರಕ್ಷಿತ ಕ್ರಮ. ಮೆದುಳು ತಿನ್ನೋ ಅಮೀಬಾ ಬಗ್ಗೆ ಅಯ್ಯಪ್ಪನ ಮಾಲಾಧಾರಿಗಳು ಎಚ್ಚರ ವಹಿಸಬೇಕಿದೆ. ಪಂಪಾ ನದಿ ಸೇರಿ ಯಾವುದೇ ನದಿ, ಕೆರೆಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ. ಹುಷಾರಾಗಿ ಮಣಿಕಂಠನ ದರ್ಶನ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ ಎಚ್ಚರವಾಗಿರಿ. ಈ ಬಾರಿ ನೀವು ಸ್ವಲ್ಪ ಸುರಕ್ಷತೆಯಿಂದ ಇರಿ. ಶ್ರೀಶಾಸ್ತನ ದರ್ಶನಕ್ಕಾಗಿ ಇರುಮುಡಿಯನ್ನ ಕಟ್ಟಿ ಪಂದಳ ಕಂದನನ್ನ ನೋಡೋದಕ್ಕೆ ಹೋಗುವಂತ ಯಾತ್ರಿಗಳೇ, ಶಬರಿಮಲೆಗೆ ಹೋಗುವಂತ ಯಾತ್ರಿಗಳೇ ಹುಷಾರಾಗಿರಿ. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಹುಷಾರಾಗಿರಿ. ಕೇರಳದಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ವೈರಸ್ನ ಅಟ್ಟಹಾಸ ಜೋರಾಗಿದೆ. ಕೇರಳದಲ್ಲಿ ಮೆದುಳು ಜ್ವರದಿಂದ ಸಾವು ನೋವು ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳೇ ಟೆನ್ಷನ್ ಆಗಬೇಡಿ, ಜಾಗ್ರತೆ ಮಾಡಿ, ಎಚ್ಚರಿಕೆಯನ್ನ ವಹಿಸಿ. ಇಂಥದ್ದೊಂದು ವೈರಸ್ ಈಗ ಕೇರಳದಲ್ಲಿ ಕೇಕೆ ಹಾಕ್ತಾ ಇದೆ, ಸಾವು ನೋವಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ನೀವು ಎಲ್ಲೇ ಮಾಲಾಧಾರಿಗಳಿಗೆ ಬೆಳಿಗ್ಗೆ ಒಂದು ಶ್ರೀಶಾಸ್ತನ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ನಾನ ಆಗಬೇಕು, ಸಂಜೆಗೂ ಕೂಡ ಒಂದು ಸ್ನಾನ ಆಗಬೇಕು. ಹೀಗಾಗಿ ನೀವು ಯಾವುದೇ ಕೆರೆ ಮತ್ತೊಂದು ಮಗದೊಂದು ಎಲ್ಲಾದ್ರೂ ನೀವು ಸ್ನಾನ ಮಾಡುವ ಮುನ್ನ ಸ್ವಲ್ಪ ಹುಷಾರಾಗಿರಿ. ಮೂಗಿನ ಒಳಗೆ ನೀರು ಹೋಗದ ಹಾಗೆ ನೋಡಿಕೊಳ್ಳಿ. ಸದ್ಯ ಈಗ ಕರ್ನಾಟಕದಿಂದ ಹೋಗುವವರಿಗೆ ಆತಂಕ ಎದುರಾಗಿದೆ. ಆದರೆ ಸುರಕ್ಷತೆಯಿಂದ ಇದ್ರೆ ಏನೂ ಕೂಡ ಆಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ಕೇಕೆ. ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ನೂರಾರು ಜನರಿಗೆ ವಕ್ಕರಿಸಿದೆ. 10 ಜನ ಡೆಡ್ಲಿ ಸೋಂಕಿಗೆ ಬಲಿಯಾಗಿದ್ದಾರೆ. ಈಗಾಗಲೇ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ. 2-3 ದಿನಗಳಿಂದ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಬರ್ತಿದ್ದಾರೆ. ಇದೀಗ ಈ ಮಾಲಾಧಾರಿಗಳಿಗೂ ಮೆದುಳು ತಿನ್ನೋ ಅಮೀಬಾದ ಆತಂಕ ಶುರುವಾಗಿದೆ. ಹಾಗಾದ್ರೆ ಏನಿದು ಅಮೀಬಾ ಸೋಂಕು, ಹೇಗೆ ಹರಡುತ್ತೆ ಅಂತ ನೋಡುವುದಾದ್ರೆ, ನಗ್ಲೇರಿಯಾ ಫೌಲೇರಿ ಎಂಬ ಸ್ವತಂತ್ರವಾಗಿ ಬದುಕುವ ಅಮೀಬಾವಾಗಿದ್ದು ಇದು ಬೆಚ್ಚಗಿನ ಸಿಹಿ ನೀರು, ಮಣ್ಣಿನಲ್ಲಿ ಕಂಡುಬರುತ್ತದೆ. ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಇದು ಹರಡುವುದಿಲ್ಲ. ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದ್ದು ಮೂಗಿನಿಂದ ಪ್ರವೇಶಿಸಿ ಮೆದುಳನ್ನ ತಲುಪುತ್ತದೆ. ಮೆನಿಂಗೋ ಎನ್ಸೆಫಲೈಟಿಸ್ ಕಾಯಿಲೆ ಬರುತ್ತದೆ.
ಇನ್ನು ಈ ಕಾಯಿಲೆ ಕೇರಳದಲ್ಲಿ ಹಲವರನ್ನ ಬಲಿ ಪಡೆಯುತ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ಅಯ್ಯಪ್ಪ ಭಕ್ತರಿಗಾಗಿ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಬಳಸಿ. ಸ್ನಾನ ಮಾಡಿದ 7 ದಿನಗಳ ಒಳಗೆ ಜ್ವರ ಬಂದ್ರೆ ಹುಷಾರ್ ಆಗಿರಬೇಕು. ಜ್ವರ, ತಲೆನೋವು, ವಾಂತಿ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಅಮೀಬಾ ಇರುವಂತ ನೀರಲ್ಲಿರುವಂತ ಅಮೀಬಾ ಇದು. ಅದರಿಂದ ಅದು ನಮ್ಮ ಮೂಗಿನ ಮುಖಾಂತರ ಒಳಗಡೆ ಹೋಗಿ ಅದು ಸ್ಪ್ರೆಡ್ ಆಗುವಂತದ್ದು. ಅದರಿಂದ ಆ ಒಂದು ಈ ನದಿ ಅಥವಾ ಈಜುಕೊಳ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಅಲ್ಲಿ ನೀವು ಸ್ನಾನ ಮಾಡಕ್ ಹೋದಾಗ ನದಿಗಳಲ್ಲಿ ಅಲ್ಲಿ ಮೂಗಿನ ಒಳಗಡೆ ನೀರು ಹೋಗದೆ ಇರೋ ತರ ನೋಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಅದು ಒಂದು ಸುರಕ್ಷಿತ ಕ್ರಮ. ಮೆದುಳು ತಿನ್ನೋ ಅಮೀಬಾ ಬಗ್ಗೆ ಅಯ್ಯಪ್ಪನ ಮಾಲಾಧಾರಿಗಳು ಎಚ್ಚರ ವಹಿಸಬೇಕಿದೆ. ಪಂಪಾ ನದಿ ಸೇರಿ ಯಾವುದೇ ನದಿ, ಕೆರೆಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ. ಹುಷಾರಾಗಿ ಮಣಿಕಂಠನ ದರ್ಶನ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.